ನಿನ್ಗೊಂದು ಹೊಸ ವಿಷಯ ತಿಳಿಸ್ಕೊಡ್ಬೇಕು ಅಂತಿದ್ದೀವಿ. ಏನು? ನಾಗಮಣಿ ನಮ್ದು. ಅವರು ನಾಗಮಣಿಗಾಗಿ ಕನಸನ್ನು ಕಂಡಿದ್ದಾರೆ ಅಷ್ಟೇ, ಆದರೆ ಈ ತಕ್ಷಣ ನಾಗಮಣಿಗಾಗಿ ಬದುಕಿದ್ದಾನೆ. ಅದು ಅವರಿಗೆ ಒಲಿಯಲು ನಾನು ಬಿಡುವುದಿಲ್ಲ. ಅವರಿಗೆ ತಕ್ಕದಾದ ಪಟ್ಟಗಳನ್ನು ನಾನು ಹಾಕುತ್ತೇನೆ. ಶಿವಾನಿ ಅವರ ಏನ್ ಹೇಳ್ತಿದ್ದೀರಾ? ವಾಟ್ ಡು ಯು ಮೀನ್? ಸಾಯ್ತಾನೆ ಅಂದ್ಕೊಂಡಿರಲಿಲ್ಲ, ಆದ್ರೆ ಶಿವಾನಿ ಏನ್ ಹೇಳ್ತಿದ್ದೀರಾ? ಈ ವಿಷಯ ನನಗಲ್ದೆ ಬೇರೆ ಯಾರಿಗಾದ್ರೂ ಹೇಳಿದಿದ್ರೆ ಎಂತ ಅನಾಹುತ ಆಗ್ತಿತ್ತು ಅಂತ ಗೊತ್ತಾ? ಗೊತ್ತಿಲ್ಲ, ಆದ್ರೆ ಎಲ್ಲ ವಿಚಾರನೂ ನಿಮ್ಮ ಹತ್ರ ಹೇಳಬೇಕು ಅನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಮನೇಲಿ ಏನೇನೋ ನಡೀತಾ ಇದೆ. ನಾನು ಇಲ್ಲಿಗೆ ಬಂದಿರೋ ಉದ್ದೇಶನೇ ಬೇರೆ. ಅದು ನಿಮ್ಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ದಯವಿಟ್ಟು ನನ್ನನ್ನು ಇಲ್ಲಿಂದ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ. ನೀವು ಎಲ್ಲಿಗೂ ಹೋಗೋದು ಬೇಡ. ಒಂದು ವೇಳೆ ಹೋಗಲೇಬೇಕಂದ್ರೆ ನಾನು ನಿಮ್ಮ ಜೊತೆಲೇ ಬರ್ತೀನಿ. ಬೇಡ, ಎಲ್ಲ ವಿಷಯನೂ ನಿಮ್ಮ ಹತ್ರ ಹೇಳಬೇಕು ಅನಿಸ್ತಿದೆ, ಆದರೆ ನಾನು ಹೋಗೋ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ನನಗೆ ಅನ್ನಿಸ್ತಿಲ್ಲ. ಇದು ನನ್ನ ಬದುಕಿನ ವಿಚಾರ, ನನ್ನ ಭವಿಷ್ಯದ ವಿಚಾರ, ನನ್ನ ತ್ರಿಶೂಲ್ ಪ್ರಾಣಕ್ಕೆ ಸಂಬಂಧಪಟ್ಟಿರೋ ವಿಚಾರ. ಭಾಯ್, ಮನೆಯಿಂದ ಒಂದು ಹೆಜ್ಜೆನೂ ಹೊರಗಿಡೋದಕ್ಕೆ ಬಿಡ್ತಾ ಇಲ್ಲ. ಏನು ಮಾಡೋದು ಗೊತ್ತಾಗ್ತಿಲ್ಲ, ತಲೆ ಕೆಟ್ಟ ಹೋಗ್ತಾ ಇದೆ. ಅಲ್ಲ, ನಾನು ಇಷ್ಟು ಗಂಭೀರವಾಗಿರೋ ವಿಷಯ ಮಾತಾಡ್ತಿದ್ದೀನಿ, ನೀವು ನೋಡಿದ್ರೆ ಸಂಬಂಧನೇ ಇಲ್ಲ ಅನ್ನೋ ಥರ ಕೂತಿದ್ದೀರಲ್ಲ. ಮನೆಯಿಂದ ಆಚೆ ಹೋಗೋದಕ್ಕೆ ನಾವು ಹೊಸ ದಾರಿ ಕಂಡಿಡ್ಕೊಂಡಿದ್ದೀವಿ. ಅಷ್ಟೇ ಅಲ್ಲ ದಿಗ್ವಿಜಯ, ನಿನ್ಗೊಂದು ಹೊಸ ವಿಷಯ ತಿಳಿಸ್ಕೊಡ್ಬೇಕು ಅಂತಿದ್ದೀವಿ. ಏನು? ಯಾವ ಸುದ್ದಿ ಅದು? ನಾವೀಗ ನಮ್ಮ ಗುರಿ ತಲುಪೋದಕ್ಕೆ ಬಹಳಷ್ಟು ಹತ್ತಿರದಲ್ಲಿದ್ದೀವಿ. ಕೈ ಚಾಚಿದ್ರೆ ನಾಗಮಣಿ ನಮ್ದು. ಏನು ಮಾತಾಡ್ತಿದ್ದೀರಾ ನೀವು? ನಾಗಮಣಿ ಎಲ್ಲಿದೆ? ನಾಗಮಣಿ ಅಲ್ಲ, ಅದಿರೋ ಜಾಗ ಹೇಗೆ ಗೊತ್ತಾಯ್ತು ನಿಮಗೆ? ಅದನ್ನ ಪಡ್ಕೊಳ್ಳೋದಾದ್ರೂ ಹೇಗೆ? ಹಸಿಕ್ ಮೇಲೆ ಅದಕ್ಕೆ ಪೂಜೆ. ದಿಗ್ವಿಜಯ, ಅದ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡ್ಸ್ಕೊತಾ ಇದೀಯಾ? ನಾಗಮಣಿ ನಮ್ಮಿಬ್ಬರಿಗೂ ಸೇರಿದ್ದು, ಹಾಗಾಗಿ ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟು ದಿನ ಇಷ್ಟೆಲ್ಲ ಕೆಲಸಗಳನ್ನ ನಮ್ಮೂರು ನಿನಗೆ ರೂಪ ಕೊಟ್ಟು ಸಹಾಯ ಮಾಡಿ ಉಸಿರು ಉಳಿಸಿದ್ದು ಯಾಕೆ ಗೊತ್ತಾ? ನಾಗಮಣಿ ಸಿಗೋದಕ್ಕೆ ನಮಗೆ ಸಹಾಯ ಮಾಡ್ತೀಯ ಅಂತ. ಈಗದು ನಮ್ಮ ಕೈ ಸೇರೋ ಹೊತ್ತಾಗಿದೆ. ಸ್ವಾಮಿಗಳೇ, ದೊಡ್ಡ ಸಮಸ್ಯೆ ಆಗಿ ಹೋಗಿದೆ. ಸಮಸ್ಯೆಯನ್ನ ಸಾಯಿಸ ಬಂದವಳಿಗೆ ಸಮಸ್ಯೆ. ನನ್ನ ಆದಿಶೇಷ ಎಲ್ಲಿದ್ದೇನೆ ಅಂತ ಹೇಳಿ ಸ್ವಾಮಿಗಳೇ, ಅವನನ್ನ ನಾನು ಕಾಪಾಡ್ಕೋಬೇಕು. ಏನೋ ಆದಿಶೇಷನನ್ನು ಕಾಪಾಡುವುದೇ? ಕಾಪಾಡಲು ಬಂದವನನ್ನ ನಾವು ಕಾಪಾಡುವುದೇ? ಸ್ವಾಮಿಗಳೇ, ಸಮಸ್ಯೆ ಅದಲ್ಲ. ನಮ್ಮ ಮನೆಗೆ 2 ಕ್ಷುದ್ರ ಶಕ್ತಿಗಳು ಬಂದು ಸೇರ್ಕೊಂಡಿವೆ. ಇಬ್ರು ಮಂತ್ರವಾದಿನಿಯರು. ಸಹಜ. ನಾಗಮಣಿಗಾಗಿ ಸಕಲ ಶಾಕಿನಿ, ಡಾಕಿನಿ, ಮೋಹಿನಿ ಮಾರಿಯರು ಸೇರಿಕೊಳ್ಳುವುದು ಸಹಜ. ನಿನಗೆ ಸತ್ಯ ಗೊತ್ತಾಗಿರುವುದು, ಆದಿಶೇಷ ನಿನ್ನ ಕಾವಲಿಗಿರುವುದು, ನಿನ್ನ ಸಮಸ್ಯೆಗಳನ್ನ ದೂರ ಮಾಡುವುದಕ್ಕೆ. ಆದ್ರೆ ಅವರಿಬ್ರು ನನ್ನ ಆದಿಶೇಷನ ಬಂಧಿಸ್ಬಿಟ್ಟಿದ್ದಾರೆ ಸ್ವಾಮಿಗಳೇ.
ಭೋಲೆನಾಥ, ಏನು ಹೇಳ್ತಿರುವೆ? ಬಂಧಿಸಿದ್ದಾರೆ. ಹೌದು ಸ್ವಾಮಿಗಳೇ, ತ್ರಿಶೂಲ್ ಈಗ ಬಂಧನದಲ್ಲಿದ್ದಾನೆ. ತ್ರಿಶೂಲ್ ಬೇಕು ಅಂದ್ರೆ ನಾಗಮಣಿನ ಹುಡುಕಿ ತಂದು ಕೊಡು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾಗಮಣಿ ಎಲ್ಲಿದೆ ಅಂತ ನನಗೂ ಗೊತ್ತಿಲ್ಲ. ನಾನು ನಾಗಮಣಿನ ಹೇಗೆ ಹುಡುಕ್ಲಿ? ಎಲ್ಲಿದೆ ಅದು? ಇದಕ್ಕೆಲ್ಲ ನೀವೇ ಉತ್ತರ ಕೊಡ್ಬೇಕು ಸ್ವಾಮಿಗಳೇ. ಇನ್ನು ಅದು ದಕ್ಕಿದ್ಮೇಲೆ ಪೂಜೆ ಆಗ್ಲಿ, ಪೂಜೆ ಆದ್ಮೇಲೆ ಆ ಶಕ್ತಿ ನಮ್ದಾಗ್ಲಿ, ಆಮೇಲೆ ನಿನಗೆ ಮೊದಲಿನ ರೂಪ ಕೊಡ್ತೀವಿ. ನಿನಗೂ ಕೂಡ ನಾಗಮಣಿಯಿಂದ ಬೇಕಾಗಿರೋ ಲಾಭ ಅಷ್ಟೇ ಅಲ್ವಾ ದಿಗ್ವಿಜಯ? ಅಲ್ಲ, ಇಷ್ಟೆಲ್ಲ ನಾನು ಈ ವಿಚಾರನ ನೀವು ಈ ವಿಚಾರದಲ್ಲಿ ನಾವು ಮಾತ್ರ, ಈ ವಿಚಾರದಲ್ಲಿ ನೀನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಪ್ಪು ಮಾಡ್ತಿದ್ದೀರಾ ನೀವು? ಒಬ್ಬರ ತಪ್ಪು ಇನ್ನೊಬ್ಬರ ಪಾಲಿಗೆ ಸರಿಯಾಗೇ ಇರುತ್ತೆ ದಿಗ್ವಿಜಯ. ಎಲ್ರಿಗೂ ಎಲ್ಲವೂ ಸರಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸರಿ ನಾವು ಮಾಡ್ತಾ ಇದ್ದೀವಿ, ತಡೆಯೋದಕ್ಕೆ ಬಂದು ನೀನು ತಪ್ಪು ಮಾಡಬೇಡ ದಾಕ್ಷಾಯಿಣಿ. ಇಲ್ಲ, ನಾನು ನಿಮ್ಮನ್ನು ಹೋಗೋದಕ್ಕೆ ಬಿಡೋದಿಲ್ಲ. ನೋಡಿ, ನಾನು ನಿಮ್ಮ ಜೊತೆ ಬರ್ತೀನಿ. ನಾಗಮಣಿ ಎಲ್ಲಿದೆ ಅಂತ ನನಗೂ ಗೊತ್ತಾಗಬೇಕು. ನನಗೂ ಕೂಡ ಅದರ ಸತ್ಯ ಗೊತ್ತಾಗಬೇಕು. ಪಕ್ಕಕ್ಕೆ ಸರಿ ದಿಗ್ವಿಜಯ. ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನ ಇಲ್ಲಿಂದ ಹೋಗೋದಕ್ಕೆ ಬಿಡೋದಿಲ್ಲ. ಇವತ್ತು ನೀವು ನಾಗಮಣಿನ ಪಡಿತಿರೋದ್ರ ಹಿಂದೆ ನನ್ನ ಶ್ರಮನೂ ಇದೆ. ಹೇಳಿ, ಸತ್ಯ ಹೇಳಿ. ನೀವು ಸತ್ಯ ಹೇಳಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿಂದ ಕರ್ಲೋದಕ್ಕೆ ಬಿಡೋದಿಲ್ಲ ನಿಮ್ಮನ್ನ. ಭೋಲೆನಾಥ, ಶ್ರೀಕಂಠ, ನಂಜುಂಡೇಶ್ವರ, ಉತ್ತರವೇ ಪ್ರಶ್ನೆಯಾಗಿದೆಯಲ್ಲ ಮಹೇಶ್ವರ. ಸ್ವಾಮಿಗಳೇ, ನೀವು ಹೇಳ್ತಿರೋದು ನನಗೊಂದು ಅರ್ಥ ಆಗ್ತಿಲ್ಲ. ಆ ಕ್ಷುದ್ರ ಶಕ್ತಿಗಳಿಂದ ನನ್ನ ತ್ರಿಶೂಲ್ಗೆ ಅಪಾಯ ಆಗಿದೆ. ಆ ಚಂದ್ರಶೇಖರನ ಆಶೀರ್ವಾದದಿಂದ ಆ ಕ್ಷುದ್ರ ಶಿಖರಗಳನ್ನು ಕಿತ್ತು ಬಿಸಾಡಲು ತೃಣ ಪ್ರಯತ್ನ ಸಾಕು. ಎಲ್ಲ ಅಸ್ಪಷ್ಟವಾಗಿದೆ, ನನಗೇನು ಗೊತ್ತಾಗ್ತಿಲ್ಲ. ಇದು ಪರೀಕ್ಷೆ, ಆ ದೈವ ಪರೀಕ್ಷೆ. ಇದರಲ್ಲಿ ನೀನು ಸಫಲವಾದರೆ ಮಾತ್ರ ನಿನಗೆ ನಾಗಮಣಿ ದಕ್ಕುವುದು, ಆದಿಶೇಷ ಸಿಗುವುದು ಮತ್ತು ನಾಗಲೋಕ ಉಳಿಯುವುದು. ಅಲ್ಲ, ನಾನು ಎದುರಿಸೋ ಶಕ್ತಿ, ಸಾಯಿಸೋ ಶಕ್ತಿ, ಬದಲಾಗೋ ಶಕ್ತಿ, ಬದಲಾಯಿಸೋ ಶಕ್ತಿ, ಸರ್ವಶಕ್ತಿಯೂ ನಿನ್ನೊಳಗಿರುವಾಗ ಈ ಆತಂಕ ಹೋಗೋ. ಧೈರ್ಯವಾಗಿ ಹೋರಾಡ. ಸ್ವಾಮಿಗಳೇ, ಒಂದ್ ನಿಮಿಷ. ಯಾಕೆ ತೆಗ್ದಿರಾ? ಬೆಟ್ಟಗಳು ಆಗಿರೋ ಘಟಗಳನ್ನೆಲ್ಲ ಅಡ್ಡಡ್ಡ ಮಲಗಿಸಿ ಇಲ್ಲಿವರೆಗೂ ನಡೆದುಕೊಂಡು ಬಂದವರು ನಾವು. ಅಂಥದ್ರಲ್ಲಿ ಹುಳು ನಂಗಾಗಿರೋ ನೀನು ನಮ್ಮನ್ನ ತಡೆಯೋದಕ್ಕೆ ಬಂದ್ರೆ ನಮಗೆ ನಗು ಬರ್ದೇ ಇರತ್ತ. ಅಂದ್ರೆ ನೀವು ದೈವ ಶಕ್ತಿಯನ್ನು ವಿರೋಧಿಸಿ ಪ್ರತಿ ಶಕ್ತಿಯನ್ನು ಪ್ರತಿಪಾದಿಸುವ ಮಂತ್ರವಾದಿನಿಯರು ನಾವು. ನಮ್ಮ ದಾರಿಗೆ ದೇವರೇ ಅಡ್ಡ ಬಂದ್ರು ನಾವು ಸುಮ್ಮನೆ ಬಿಡಲಿಲ್ಲ. ಯಕಶ್ಚಿತ್ ನೀನು ನಮ್ಮ ದಾರಿಗೆ ಅಡ್ಡ ಬಂದ್ರೆ ನಿನ್ನನ್ನು ಸುಮ್ಮನೆ ಬಿಡ್ತೀವಾ? ಅದೇನೇ ಆಗಲಿ ನಾನು ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ನೀವು ಹೋಗೋದಕ್ಕೆ ನಾನು ಬಿಡೋದಿಲ್ಲ. ದಿಗ್ವಿಜಯ, ನಮ್ಮ ಮಾತು ಕೇಳು. ಸುಮ್ಮನೆ ನಮ್ಮ ದಾರಿಗೆ ಅಡ್ಡ ಬರಬೇಡ. ಬಿಡೋದಿಲ್ಲ ಅಂದ್ರೆ ಬಿಡೋದಿಲ್ಲ.
ನಾಗಮಣಿ ಸಂಪೂರ್ಣವಾಗಿ ನಮಗೆ ದಕ್ಕಿದ ಮೇಲೆ ಇವನನ್ನ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ. ಅಲ್ಲಿವರೆಗೂ ಇವನು ಹೀಗೆ ಶಿಲೆ ಹಾಗೆ ಬಿದ್ದಿರಲಿ. ಪಾದಾಕ್ಷಾಯಣಿ. ಅವರಿಬ್ರು ಯಾರು? ಅವ್ರ ಉದ್ದೇಶ ಏನು? ಅವ್ರು ನಮ್ಮ ಮನೆಗೆ ಬಂದು ಯಾಕೆ ಸೇರ್ಕೊಂಡಿದ್ದಾರೆ? ನನ್ನ ಆದಿಶೇಷನ ಯಾಕೆ ಬಂಧಿಸಿದ್ದಾರೆ? ಅಲ್ಲ, ನನ್ನ ಆದಿಶೇಷ ಮಹಾಶಕ್ತಿವಂತ. ಈರೇಳು ಲೋಕದಲ್ಲಿ ಅವನಷ್ಟು ಶಕ್ತಿವಂತ ಬಲಿಷ್ಠಶಾಲಿ ಯಾರೂ ಇಲ್ಲ ಅಂತ ನನ್ನ ಆದಿಶೇಷನ ಕೇವಲ ಇಬ್ರು ಮಂತ್ರವಾದಿನಿಯರು ಬಂಧಿಸಿದ್ದಾರೆ ಅಂದ್ರೆ ನಂಬಕ್ಕೆ ಆಗ್ತಿಲ್ವಲ್ಲ. ಅಂದ್ರೆ ಅವ್ರಿಗೆಲ್ಲಿಂದನೂ ದೊಡ್ಡ ಶಕ್ತಿ ಪ್ರಾಪ್ತಿ ಆಗಿರ್ಬೇಕು. ಅದು ಎಲ್ಲಿಂದ ಅಂತ ನಾನು ಕಂಡು ಹಿಡಿಲೇಬೇಕು. ಇಲ್ಲಾಂದ್ರೆ ನನ್ನ ಮುಂದಿನ ಹೆಜ್ಜೆಗಳು ಕಷ್ಟ ಆಗುತ್ತೆ. ಪರಮೇಶ್ವರ, ನನ್ನ ಆದಿಶೇಷನ ಕಾಪಾಡ್ಕೊಳ್ಳೋಕೆ, ಆ ದುಷ್ಟ ಶಕ್ತಿಗಳನ್ನು ಹೋರಾಡೋಕೆ ಶಕ್ತಿ ಕೊಡು ಭಗವಂತ. ಆಶೀರ್ವಾದ ಮಾಡು. ರೀ ಧನಂಜಯ್, ಯಾಕ್ರಿ ಹೀಗಿದ್ದೀರಾ? ಏನಾದರೂ ಫೋಟೋ ಶೂಟ್ ಮಾಡಿಸ್ತಿದ್ದೀರಾ? ನೈಸ್ ಪೋಸ್. ರೀ ಧನಂಜಯ್, ಏನ್ರಿ ಆಯ್ತು ನಿಮ್ಗೆ? ಯಾಕೆ ಹೀಗೆ ಅಪ್ಸೆಟ್ ಆಗಿ ಕೂತಿದ್ದೀರಾ? ರೀ ಮಾತಾಡ್ರಿ, ಯಾಕೆ ಒಳ್ಳೆ ಸ್ಟ್ಯಾಚ್ಯೂ ಥರ ಕೂತಿದ್ರಾ? ಏನಾದರೂ ಹೇಳಿ. ಏನಾದರೂ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಹೇಳಿ. ಎಲ್ಲದನ್ನು ಸರಿ ಮಾಡೋದಕ್ಕೆ ತಾನೇ ನಾನು ಬಂದಿರೋದು. ಏನು ಪ್ರಾಬ್ಲಮ್ ಅಂತ ಹೇಳ್ರಿ. ರೀ ಧನಂಜಯ್, ಯಾಕ್ರಿ, ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದೀರಾ? ಏನಾಯ್ತು? ಏನಿಲ್ಲ, ಯಾಕೋ ಸ್ವಲ್ಪ ಡಿಸ್ಟರ್ಬ್ ಆದೆ. ಏನೋ ಯೋಚನೆ, ಹಾಗಾಗಿ ಹಾಗೆ ಕುಂತ್ಬಿಟ್ಟೆ. ರೀ ಮಿಸ್ಟರ್ ಧನಂಜಯ್, ಡಿಸ್ಟರ್ಬ್ ಆಗಿರೋರು ಈ ರೀತಿ ಕುತ್ಕೋತಾರ? ಏನಾಯ್ತು ಅಂತ ಹೇಳಿ. ಯಾಕ್ರಿ ಇಷ್ಟೊಂದು ಗಾಬರಿ ಆಗಿದ್ದೀರಾ ಧನಂಜಯ್? ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ಪೂಜೆ ಮಾಡಿಸ್ಬೇಕು. ಹೇಯ್, ಏನ್ರಿ ಇಷ್ಟೊತ್ತು ಧ್ಯಾನಾವಸ್ಥೆಯಲ್ಲಿರೋ ಥರ ಇದ್ರಿ, ಆಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಸಿಲ್ವಾ? ಅದೇನು ಇದ್ದಕ್ಕಿದ್ದ ಹಾಗೆ ದೇವಸ್ಥಾನದ ಬಗ್ಗೆ ಚಿಂತೆ? ಸರಿ, ಈಗೇನು ದೇವಸ್ಥಾನಕ್ಕೆ ಹೋಗೋದ್ರ ಬಗ್ಗೆನೂ ಅನುಮಾನನ? ಒಂದು ಕೆಲಸ ಮಾಡಿ, ನೀವು ನನ್ನ ಜೊತೆ ಬಂದ್ಬಿಡಿ. ಹೇಯ್, ಕೂಲ್ ಡೌನ್, ಕೂಲ್ ಡೌನ್. ಯಾಕ್ರಿ ಮಿಸ್ಟರ್ ಧನಂಜಯ್ ಇಷ್ಟೊಂದು ಸಿಟ್ಟಾಗ್ತಿದ್ದೀರಾ? ಅಲ್ಲ, ದೇವಸ್ಥಾನ ನೋಡಿ, ನಿಮ್ಮ ಹತ್ರ ಮಾತಾಡೋಷ್ಟು ಟೈಮ್ ಇಲ್ಲ ನನಗೆ. ಓ, ಬಂದ್ಯಾ? ಏನಾಯ್ತು? ನಾಗಮಣಿ ಸಿಕ್ತಾ? ಇಲ್ಲ. ನೋಡು, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾಗಮಣಿ ನಮಗೆ ಸಿಕ್ಕರೆ ಮಾತ್ರ ನಿನಗೆ ತಾಳಿ ಕಟ್ಟೋನು ಸಿಗ್ತಾನೆ. ಅಲ್ಲ, ಈ ವಿಚಾರ ಹೇಳಿದ್ಮೇಲೂ ನೀನು ಸುಮ್ಮನೆ ಇದೆಯಾ ಅಂತ ಅಂದ್ರೆ ನಿನ್ ಗಂಡ ಬದುಕೋದು ನಿನ್ಗೆ ಇಷ್ಟ ಇಲ್ಲ ಅಂತ ಅನ್ಸತ್ತೆ. ನೋಡು, ನನ್ನ ತ್ರಿಶೂಲ್ಗೆ ಏನು ತೊಂದರೆ ಆಗ್ಬಾರ್ದು. ತೊಂದರೆ ಆಗ್ಬಾರ್ದು ಅಂತಂದ್ರೆ ನೀನು ನಾಗಮಣಿನ ನನಗೆ ತಂದು ಕೊಡ್ಬೇಕು. ಅದು ಎಲ್ಲಿದೆ ಅಂತ ನನಗೆ ಗೊತ್ತೇ ಇಲ್ವಲ್ಲ. ಅದು ನಿನ್ ಕತ್ತಲಿದೆ ಅಂತ ನನಗೆ ಗೊತ್ತು ನಾಗವೇ, ಆದ್ರೆ ಪಾಪ ನಿಂಗೆ ಮಾತ್ರ ಅದ್ರ ಬಗ್ಗೆ ಗೊತ್ತಿಲ್ಲ.
ಗೊತ್ತಾಗಬಾರ್ದು. ಅಷ್ಟರಲ್ಲಿ ಅದು ನನ್ನ ಕೈ ಸೇರ್ಬೇಕು. ದಯವಿಟ್ಟು ನಾನು ತ್ರಿಶೂಲ್ ಎಲ್ಲಿದ್ದಾನೆ ಅಂತ ಹೇಳು. ತ್ರಿಶೂಲ್ ಗೆಲ್ಲಿದ್ದಾನೆ ಅಂತ ಹೇಳಿದ್ರೆ ನಾಗಮಣಿನ ನಮ್ಮ ಕೈಗೆ ಕೊಡ್ತೀಯಾ? ಸಿಕ್ಕಿದ್ರೆ ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ. ಅದಕ್ಕೂ ಮುಂಚೆ ತ್ರಿಶೂಲ್. ಶಿವಾನಿ, ತ್ರಿಶೂಲ್ ನಮ್ಮ ಬಂಧನದಲ್ಲೇ ಇದ್ದಾನೆ. ಅಂದ್ರೆ ತ್ರಿಶೂಲ್ ನಮ್ಮ ಬಂಧನದಲ್ಲಿಲ್ಲ, ನಾವು ನಿನ್ಗೆ ಸುಳ್ಳು ಹೇಳ್ತಿದೀವಿ ಅಂತ ಅನ್ಕೊಂಡಿದ್ಯಾ? ಬಾ, ಈಗಲೇ ಬಾ. ನಿನ್ ಗಂಡ ತ್ರಿಶೂಲ್ ಸಾವು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರೋದನ್ನ ನೀನೇ ನಿನ್ ಕಣ್ಣಾರೆ ನೋಡು. ನೋಡಿದ್ಮೇಲಾದ್ರೂ ನಿನ್ಗೆ ನಮ್ಮ ಮಾತು ನಿಜ ಅಂತ ಗೊತ್ತಾಗತ್ತೆ. ಅವಾಗ್ಲಾದ್ರೂ ನೀನು ಅವನ ಪ್ರಾಣ ಉಳಿಸೋದಕ್ಕೆ ನಾಗಮಣಿನ ತಂದು ಕೊಡ್ತೀಯ. ನೋಡು, ನಾನಿವಾಗ ನಿನ್ನನ್ನು ತ್ರಿಶೂಲ್ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಆದರೆ ನೀನು ನಾವು ಕೇಳಿದ್ನ ಕೊಡಲೇಬೇಕು. ಮೊದಲು ತ್ರಿಶೂಲ್ ಸಿಗ್ಲಿ. ಸರಿ, ಬಾ. ಓಂ ಜ್ವಾಲಮಾಲಿನ್ಯೇ ನಮಃ, ರುಂಡಮಾಲಿನ್ಯೇ ನಮಃ. ದಿಗ್ವಿಜಯ, ಮತ್ತೆ ಏಕೆ ನಿನ್ನ ಮುಖದ ಮೇಲೆ ಆತಂಕದ ಛಾಯೆ? ಗುರುಗಳೇ, ನನ್ನ ಜೊತೆಯಲ್ಲಿ ಬಂದವರು ನನಗಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾರೆ. ನಾವು ನಮ್ಮ ಗುರಿನ ತಲುಪೋದಕ್ಕಿಂತ ಮುಂಚೆ ಅವರು ನಮ್ಮ ಗುರಿನ ತಲುಪಿಬಿಡ್ತಾರಾ? ದಿಗ್ವಿಜಯ, ಯಾವ ವಿಚಾರದ ಬಗ್ಗೆ ಮಾತಾಡುತ್ತಿದ್ದೀಯಾ? ಮನದಟ್ಟಾಗುವ ಹಾಗೆ ಮಾತಾಡು. ನನಗೆ ಈ ರೂಪ ಕೊಟ್ಟ ಆ ಮಂತ್ರವಾದಿನಿಯರಿಗೆ ನಾಗಮಣಿ ಜಾಗ ಗೊತ್ತಾಗ್ಬಿಟ್ಟಿದೆ. ಅವರು ನಾಗಮಣಿಯನ್ನು ಪಡೆದುಕೊಳ್ಳಲು ತಯಾರಿ ಮಾಡ್ತಿದ್ದಾರೆ. ಗುರುಗಳೇ, ನಿನ್ನೆ ಬಂದವರು ಇವತ್ತು ನಾಗಮಣಿನ ಪಡ್ಕೊಳ್ತಿದ್ದಾರೆ ಅಂದ್ರೆ 24 ವರ್ಷಗಳಿಂದ ನಾನು ಪಟ್ಟದ ಶ್ರಮಕ್ಕೆ ಬೆಲೆ ಏನು? ನಾಗಮಣಿ ಅವರ ವಶ ಆದ್ರೆ ಶಕ್ತಿ ಎಲ್ಲ ಅವ್ರ ಕೈ ವಶ ಆಗುತ್ತೆ. ಆಗ ನಾವು ಅವರು ಗುಲಾಮರಂತೆ ಬದುಕಬೇಕಾಗುತ್ತೆ. ಏನಾದ್ರೂ ಮಾಡಿ, ಹೇಗಾದ್ರೂ ಸರಿ, ನಾಗಮಣಿ ನಮಗೆ ಸಿಗೋ ಹಾಗೆ ಮಾಡಿ. ದಿಗ್ವಿಜಯ, ನಿನ್ನ ಮನಸ್ಸಿನಲ್ಲಿರುವುದನ್ನು ತಿಳಿಯಲು ಅವರು ಸುಳ್ಳು ಹೇಳಿರಬಹುದೆಂಬುದು ನನ್ನ ಭಾವನೆ. ಸಾಧ್ಯವೇ ಇಲ್ಲ. ಅವರ ಕೈಗೆ ನಾಗಮಣಿ ಸಿಗಲು ಸಾಧ್ಯವೇ ಇಲ್ಲ. ಅದು ನಿಮ್ಮ ನಂಬಿಕೆ ಸ್ವಾಮಿ. ಆದ್ರೆ ನನಗೆ ಅವಳ ಮಾತುಗಳು ಸುಳ್ಳು ಅಂತ ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಅವಳ ಮಾತುಗಳಲ್ಲಿ ಆತ್ಮವಿಶ್ವಾಸ ಇತ್ತು, ಧ್ವನಿ ಗಟ್ಟಿಯಾಗಿತ್ತು, ಕನಸನ್ನ ನನಸು ಮಾಡಿಕೊಂಡ ಸಂತೋಷ ಇತ್ತು. ನೋಡಿ, ಅವರನ್ನ ತಪ್ಪಾಗಿ ಅಂದಾಜು ಮಾಡಿ ನಾವು ದಾರಿ ತಪ್ಪೋದು ಬೇಡ. ಬೇಡ ದಿಗ್ವಿಜಯ, ಅವರು ನಾಗಮಣಿಗಾಗಿ ಕನಸನ್ನು ಕಂಡಿದ್ದಾರೆ ಅಷ್ಟೇ. ಆದರೆ ಈ ತಕ್ಷಕ ನಾಗಮಣಿಗಾಗಿ ಬದುಕಿದ್ದಾನೆ. ಅದು ಅವರಿಗೆ ಒಲಿಯದು. ಒಲಿಯಲು ನಾನು ಬಿಡುವುದಿಲ್ಲ. ಅವರಿಗೆ ತಕ್ಕದಾದ ಪಟ್ಟಗಳನ್ನು ನಾನು ಹಾಕುತ್ತೇನೆ. ಮಂತ್ರಶಕ್ತಿ ಪ್ರಯೋಗ ಮಾಡಿ ಮಹಾ ಜ್ವಾಲಮಾಲಿನ್ಯ ಪೂಜೆ ಮಾಡುತ್ತೇನೆ. ಓಂ ಜ್ವಾಲಮಾಲಿನ್ಯೇ ನಮಃ. ಸ್ವಾಮಿಗಳೇ, ಸಾವಾಗಿದೆ ಸ್ವಾಮಿಗಳೇ. ಪರಲೋಕದ ದೇಹ ಇಹಲೋಕದಲ್ಲಿ ಆತ್ಮ ತ್ಯಜಿಸಿದೆ. ಅದು ಬರೀ ಸಾವಲ್ಲ, ವಧೆ, ಅಸುರ ವಧೆ, ಕಲಿಕಲಾಸುರ ವಧೆ. ಸ್ವಾಮಿಗಳೇ, ಇದೆಲ್ಲ ದೈವ ಸಂಕಲ್ಪ. ದಾನವ ದೂತನಿಗೆ ಮೃತ್ಯು, ಅದು ಅವನೇ ತಂದುಕೊಂಡ ಸಾವು. ಸ್ವಾಮಿಗಳೇ, ನನಗೆ ಈ ಮರ್ಮ ಅರ್ಥ ಆಗ್ತಿಲ್ಲ. ಅದು ನಿನಗೆ ಸಾವಧಾನವಾಗಿ ಅರ್ಥವಾಗಬೇಕಾಗಿರುವ ಸತ್ಯ. ಆದರೆ ಅದಕ್ಕೂ ಮುಂಚೆ ನಿನಗೆ ಕಾದಿದೆ ಒಂದು ದೌತ್ಯ. ನಿನ್ನವನು, ನಿನಗಾಗಿ ಬಂದವನು, ನಿನಗೋಸ್ಕರ ಬದುಕಿದವಳು ಮೃತ್ಯು ಪಂಜರದಲ್ಲಿ ಸಿಲುಕಿದ್ದಾಳೆ. ಹೋಗಿ ಕಾಪಾಡು ಭೋಲೆನಾಥ. ಏನೋ ನನ್ ಶಿವನಿಗೆ ಅಪಾಯ ಕಾದಿದ್ಯಾ? ಅಪಾಯ ಕಾದಿಲ್ಲ,
ಗಾದಾಪಾಯ ಕಾಡ ಶುರು ಮಾಡಿದೆ. ಪೂರ್ವ ದಿಕ್ಕಲ್ಲಿ ಕಾಡಿನ ಮಧ್ಯದಲ್ಲಿ ಅವಳ ಸುತ್ತ ಮರಣಭೂತರ ನರ್ತನ. ಕಾಲಿಟ್ಟರೆ ಸಾವು, ಸುಮ್ಮನಿದ್ದರೆ ಬದುಕು. ಅವಳನ್ನು ಕಾಪಾಡ ಹೋಗು. ಪೂರ್ವ ದಿಕ್ಕಿನಡೆ ಹೋಗು. ಎಚ್ಚರ. ಪ್ರೀತಿಯುಕ್ತಿ ನೀನೇನಾದರೂ ಸತ್ಯವನ್ನು ತಿಳಿಸಿದರೆ, ನೀನು ಅವಳ ಇನಿಯನಿಂದ ಅವಳಿಗೆ ಅರ್ಥವಾದರೆ ಬದುಕಿದ್ದರೂ ನಿಮ್ಮಿಬ್ಬರ ಸಾವಾಗುವುದು. ಆಗ ಭೋಲೆನಾಥ, ಮಹಾದೇವ, ಪರಮೇಶ್ವರ, ನಿನ್ನ ಭಕ್ತೆಯನ್ನ ನಿನ್ನಂಶ ಸಂಭೂತನಿಂದ ಕಾಪಾಡು ಭೋಲೆನಾಥ. ಇಲ್ಲೇ ಇದ್ದಾನ ನನ್ ತ್ರಿಶೂಲ್? ಇಲ್ಲೇ ಇದ್ದಾನ ತ್ರಿಶೂಲ್? ತ್ರಿಶೂಲ್ ಎಲ್ಲಿದ್ಯಾ? ತ್ರಿಶೂಲ್, ನಾನು ಶಿವಾನಿ ಬಂದಿದ್ದೀನಿ. ಎಲ್ಲಿದ್ಯಾ ತ್ರಿಶೂಲ್? ಇಲ್ಲ, ವಾಪಸ್ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ತ್ರಿಶೂಲ್ ನಮ್ಮ ಬಂಧನದಲ್ಲಿದ್ದಾನೆ. ನಮ್ಮ ಬಂಧನದಲ್ಲಿರುವಾಗ ಅವನಿಗೆ ನಿನ್ನ ಧ್ವನಿ ಕೇಳಿಸುತ್ತದಷ್ಟೇ. ಅವನಿಗೆ ಮಾತನಾಡುವುದಕ್ಕೆ ಆಗುವುದಿಲ್ಲ. ಸರಿ, ಎಲ್ಲಿದ್ದಾನೆ ನನ್ ತ್ರಿಶೂಲ್? ಎಲ್ಲಿದ್ದಾನೆ? ನಾನು ನೋಡ್ಬೇಕು ಅವನನ್ನ. ಓ, ಅವನನ್ನ ನೋಡಲು ಅಷ್ಟೊಂದು ಆಸೆನಾ ನಿನಗೆ? ಅವನನ್ನು ತೋರಿಸಿದರೆ ನನಗೇನು ಉಪಯೋಗ ಇದೆ? ನನಗೇನು ಲಾಭ ಇದೆ? ಏನು ಕೊಡ್ತೀಯಾ ನನಗೆ? ಕೊಡೋದಕ್ಕೆ ನನ್ನ ಹತ್ರ ಏನಿದೆ? ನಿನ್ನ ಕುತ್ತಿಗೆಯಲ್ಲಿ ಅದೇನು ಮಾಲೆ ಇದೆಯಲ್ಲ, ಅದು ನನಗೆ ಬೇಕು.